ಪ್ರಕಾಶ್ ರೈ ಅವರ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಚರ್ಚೆಗಳು ಏನು, ರಾಜಕೀಯ ಯಾಕೆ ಒಳಗಾಯಿತು ಇದಕ್ಕೆ, ಇದನ್ನ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಚಿಂತಕಿ ವಿದ್ಯಾಸಾಗರ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಇನ್ನು ರಾಮ್ ಅವರು ಕೂಡ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕನ್ನಡ ಪ್ರೇಕ್ಷಕರಿಗೆ ಓಕೆ ಮೇಡಮ್, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್, ಪ್ಯಾಲೆಸ್ಟೈನ್ ಸಿನಿಮಾ ನಮ್ಮಲ್ಲಿ ಪ್ರಸಾರ ಆಗೋದಕ್ಕೆ ಹಾಕಿರುವ ನಿರ್ಬಂಧಗಳು ಅಥವಾ ಇಲ್ಲಿ ಅದು ರಿಲೀಸ್ ಆಗಬೇಕು, ನಾವು ಅದನ್ನು ನೋಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಓಪನಿಂಗ್ ಕಾಮೆಂಟ್ ಏನು? ಯಾವುದೇ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಾದ್ರೂ ಅದು ಸಿನಿಮಾ ಕ್ಷೇತ್ರದಲ್ಲಾಗ್ಬೋದು, ಓದಿನ ಕ್ಷೇತ್ರದಲ್ಲಾಗ್ಬೋದು, ಬರವಣಿಗೆಯಲ್ಲಾಗ್ಬೋದು, ಸ್ಪೋರ್ಟ್ಸಲ್ಲಾಗ್ಬೋದು, ಯಾವುದರಲ್ಲೇ ಆದ್ರೂ ಅದು ಪರಸ್ಪರ ತಮ್ಮ ವಿಷಯಗಳನ್ನ ಹಂಚ್ಕೊಳ್ಳುವಂತಹ ಒಂದು ಜಾಗ ಆಗಿರುತ್ತೆ. ಇಲ್ಲಿ ಸಿನಿಮಾದ ಜ್ಞಾನ, ಅಲ್ಲಿಯ ಜನಜೀವನ ಶೈಲಿ, ಅಲ್ಲಿಯ ಪೊಲಿಟಿಕಲ್ ಪರಿಸ್ಥಿತಿ, ಯುದ್ಧದ ಪರಿಸ್ಥಿತಿ, ಮಾನವ ಹಕ್ಕುಗಳ ಪರಿಸ್ಥಿತಿ, ಅದು ಪ್ಯಾಲೆಸ್ಟೈನೇ ಆಗಲಿ ಯಾವುದೇ ದೇಶ ಆಗಲಿ, UK, USA, ಯುರೋಪ್ ಯಾವುದೇ ದೇಶ ಆಗಲಿ, ಎಲ್ಲ ದೇಶಗಳಿಂದನೂ ಜ್ಞಾನ ಹರಿದು ಬರಲಿ, ಎಲ್ಲ ಮೂಲೆಗಳಿಂದನೂ ಜ್ಞಾನ ಹರಿದು ಬರಲಿ ಅನ್ನುವಂಥದ್ದು ಭಾರತದ ಒಂದು ನಿಲುವು ಸಹಸ್ರಾರು ವರ್ಷಗಳಿಂದ. ಈಗ ಯಾಕೆ ಪ್ಯಾಲೆಸ್ಟೈನ್ ಪಿಕ್ಚರ್ಗಳಿಗೆ ನಿರ್ಬಂಧ ಹಾಕಬೇಕು? ಹಾಗಾದ್ರೆ ಅಗತ್ಯ ಇಲ್ಲ, ಎಲ್ಲ ಸಿನಿಮಾಗಳು ಬರಲಿ ಅಲ್ಲ, ತೊಂದರೆ ಏನು? ಅಲ್ಲಿ ಸದ್ಯಕ್ಕೆ ಯುದ್ಧದ ಪರಿಸ್ಥಿತಿ ಇದೆ, ಅಲ್ಲಿ ಬಹುಶಃ ಅಲ್ಲಿಂದ ಬರುವ ಸಿನಿಮಾಗಳು ಮಾನವ ಹಕ್ಕುಗಳ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ, ಮಹಿಳಾ ಹಕ್ಕುಗಳ ಬಗ್ಗೆ, ಅಥವಾ ಯುದ್ಧದ ಪರಿಸ್ಥಿತಿ ಬಗ್ಗೆ, ಆಹಾರದ ಪರಿಸ್ಥಿತಿ ಬಗ್ಗೆ ಪಿಕ್ಚರ್ಗಳು ಬರಬಹುದು. ಅದನ್ನು ತಿಳ್ಕೊಳ್ಳೋಣ ಅಲ್ಲ, ಸಮಸ್ಯೆ ಏನು? ಜ್ಞಾನಕ್ಕೆ ಯಾಕೆ ಬ್ರೇಕ್ ಹಾಕಿ, ಎಲ್ಲ ಕಡೆಯಿಂದಲೂ ಪಸರಿಸಲಿ, ಬರಬೇಕು, ತಿಳ್ಕೊಳ್ಳೋಣ ಅನ್ನೋದು. ಇಟ್ಸ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್. ಬರ್ತೀನಿ ಸರ್, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್, ನಮ್ಮಲ್ಲಿ ಪ್ಯಾಲೆಸ್ಟೈನ್ ಸಿನಿಮಾಗಳು ಪ್ರದರ್ಶನ ಆಗಬೇಕಾ ಅಥವಾ ಬೇಡವಾ? ನೋಡಿ ಮೇಡಮ್, ಪ್ಯಾಲೆಸ್ಟೈನ್ ಸಮಸ್ಯೆ ಅಲ್ಲಿ ಜೆರುಸಲೆಮ್, ಅಲ್ಲಿ ಯಹೂದಿಗಳು ಮತ್ತು ಇಸ್ಲಾಂ ಧರ್ಮದವರು ನಮಗೆ ಇದು ಪವಿತ್ರ ಅಂದ್ಬಿಟ್ಟು ಹಮಾಸ್ ಉಗ್ರಗಾಮಿಗಳು ಅಲ್ಲಿ ದಿನನಿತ್ಯ ನರಕ ಯಾತನೆ ನಡೀತಾ ಇದೆ. ಇಸ್ರೇಲು ಹಾಗೂ ಪ್ಯಾಲೆಸ್ಟೈನ್ ಇಲ್ಲಿ ಬಹಳ ಕದನ ನಡೀತಿದೆ. ಇದು ವಿವಾದಾತ್ಮಕ ಒಂದು ಘಟನೆ ಆಗಿರೋದ್ರಿಂದ ಈಗ ನಮ್ಮ ಭಾರತ ದೇಶ ಅಲಿಪ್ತ ನೀತಿಯನ್ನು ಇಬ್ಬರು ಪರವಾಗೂ ಅಂದರೆ ನ್ಯಾಯಯುತವಾಗಿ ಶಾಂತಿ ದೂತನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಆ ತಕ್ಷಣಕ್ಕೆ ಅಲ್ಲಿನ ಚಿತ್ರಗಳನ್ನು ನಿರ್ಬಂಧನೆ ವಿಧಿಸಿರೋದು ಕೇಂದ್ರ ಸರ್ಕಾರದ ಕ್ರಮ ಸರಿ ಅಂತ ಹೇಳ್ತೀನಿ. ಇಲ್ಲಿ ಪ್ರಕಾಶ್ ರೈ ಅವರು ಕನ್ನಡ ಚಿತ್ರರಂಗದ ಅಂದರೆ ನಮ್ಮ ಪ್ರತಿಭಾವಂತ ನಟ, ನಿಜ ಒಪ್ಕೊಳ್ಳೋಣ, ಇಡೀ ನಮ್ಮ ದೇಶದಲ್ಲಿ ಅನೇಕ ಭಾಷೆಗಳಲ್ಲಿ ಸುಮಾರು 30 ಭಾಷೆಗಳಲ್ಲಿ ನಟಿಸಿರ್ತಕ್ಕಂಥ ಒಬ್ಬ ನಟ. ಆದರೆ ಆತ ರಾಯಭಾರಿಯಾಗಿ ಕನ್ನಡ ಚಿತ್ರರಂಗನ ಮತ್ತು ಇಲ್ಲಿನ ಒಂದು ಸಂಸ್ಕೃತಿ, ಇಲ್ಲಿನ ಆಚಾರ ವಿಚಾರ, ಇಲ್ಲಿನ ನಿರ್ದೇಶಕರು, ಇಲ್ಲಿನ ನಟರುಗಳ ಬಗ್ಗೆ ಮಾತಾಡಬೇಕೇ ವಿನಃ ಮತ್ತು ಇದನ್ನು ವಿಶ್ವಕ್ಕೆ ನಮ್ಮ ಕನ್ನಡ ಯಾವುದರಲ್ಲಿ ಕಮ್ಮಿ ಇದೆ, ಕನ್ನಡ ಜನತೆ, ಕನ್ನಡ ನಿರ್ದೇಶಕರು, ಕನ್ನಡ ನಟರು ಇಡೀ ಇಂದು ವಿಶ್ವದಾದ್ಯಂತ ನಮ್ಮ ಕನ್ನಡದ ಇದನ್ನು ಹೆಸರನ್ನು ಪಸರಿಸ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡು ಬೇರೆ ಇದನ್ನು ನಾವು ಒಳ್ಳೆ ವಿಚಾರಗಳು ಅಂತ ಬಂದಾಗ ಕಲ್ತ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ, ನೋಡೋದ್ರಲ್ಲಿ ತಪ್ಪಂತ ನಾನು ಹೇಳ್ತಿಲ್ಲ. ಕೇಂದ್ರ ಸರ್ಕಾರ ಹಾಕಬೇಕಾದ್ರೆ ಅಲ್ಲಿ ಅನೇಕ ನ್ಯೂನತೆಗಳಿರುತ್ತೆ. ಈಗ ನಾವು ಪ್ಯಾಲೆಸ್ಟೈನ್ ಪರವಾಗಿ ಮಾತಾಡಿದ್ರೆ ಇಲ್ಲಿ ಯಹೂದಿ, ಇಸ್ರೇಲ್, ಯಾಕೆಂದ್ರೆ ಇಸ್ರೇಲ್ ನಮ್ಮ ಪರಮಾಪ್ತ ರಾಷ್ಟ್ರ. ಸುಮಾರು ವರ್ಷಗಳ ಹಿಂದೆ ಪ್ಯಾಲೆಸ್ಟೈನು ಸಹ ಇತ್ತು. ಆದರೆ ಅಲ್ಲಿ ಹಮಾಸ್ ಉಗ್ರರು, ತೀವ್ರಗಾಮಿಗಳು ನರಕ ಯಾತನೆಯನ್ನ ಅಲ್ಲಿ ಇಸ್ರೇಲಿಗೆ ಕೊಡ್ತಾ ಇದ್ದಾರೆ. ಇವರಿಬ್ಬರ ಕದನ ಕ್ಷಣಕ್ಕೆ ಮುಗಿಯುವಂಥದ್ದಲ್ಲ. ಆದ್ರಿಂದ ಇಲ್ಲದಿದ್ದಕ್ಕೆ ಇರುವೆ ಯಾಕೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಸಮಸ್ಯೆನ ನಾವು ಮೈ ಮೇಲೆ ಯಾಕೆ ತಂದ್ಕೊಳ್ಬೇಕು ಅನ್ನೋ ಒಂದು ಇಲ್ಲಿ ಪ್ರಶ್ನೆ ಬರ್ಬೋದೇನೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಅಷ್ಟು ಪರಿಪೂರ್ಣನಲ್ಲ. ಆದರೆ ವಿಚಾರ ಮಾಡಿದಾಗ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಎಷ್ಟೋ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಜೀತದಾಳ ನಡೀತಾ ಇದೆ, ಅನೇಕ ಬಡತನ ಇದೆ, ಅನೇಕ ಕಥೆಗಳನ್ನ ತಗೊಂಡು ಅನೇಕ ಚಿತ್ರಗಳನ್ನ ಮಾಡ್ತಾ ಇದ್ದಾರೆ. ಮಾಡಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇರಬೇಕಾದ್ರೆ ಇದ್ರ ಬಗ್ಗೆ ನಾವು ಪ್ರಕಾಶ್ ರೈ ಅವರು ಈಗ ಪ್ರಕಾಶ್ ರಾಜ್ ಆಗಿದ್ದಾರೆ, ಅವರು ಅದ್ರ ಬಗ್ಗೆ ಮಾತಾಡಬೇಕೇ ವಿನಃ ಇಲ್ಲಿ ಕ್ಷುಲ್ಲಕ ರಾಜಕೀಯ ಮಾಡಿ ತಮ್ಮ ಬೇಳೆನ, ಯಾಕೆಂದ್ರೆ ಅವ್ರಿಗೆ ಪ್ರಸಾರ ಪಡಿಬೇಕನ್ನೋ ಹುಚ್ಚು ಎದ್ದು ಕಾಣ್ತಾ ಇದೆ. ನಾವು ಅವ್ರನ್ನ ನೋಡ್ತಾ ಬಂದಾಗ ವಿವಾದಾತ್ಮಕವನ್ನು ತನ್ನ ಮೈ ಮೇಲೆ ತಾನೇ ಹೇಳ್ಕೊಳ್ತಿದ್ದಾರೆ ಅನ್ನೋ ಭಾವನೆ ಮೂಡ್ತಾ ಇದೆ. ಒಬ್ಬ ನಟನಾಗಿ ಏನು ಮಾಡ್ಬೋದು ಅದನ್ನು ಹೇಳ್ಬೇಕು. ನಿಜ ಅವ್ರಿಗೆ ಆಸಕ್ತಿ ಇದೆ, ಹೋಗಿ ನೋಡ್ಬೇಕಂತ ಹೋಗಿ
ಅಂತಾರಾಷ್ಟ್ರೀಯ ಅನೇಕ ವೇದಿಕೆಗಳಲ್ಲಿ ಹೊರ ದೇಶದಲ್ಲಿ ನಡೆಯುತ್ತೆ, ಅಲ್ಲೋಗಿ ಪ್ಯಾಲೆಸ್ತೈನ್ ಬಗ್ಗೆ, ಯಾಕೆಂದ್ರೆ ನಾವು ದಿನನಿತ್ಯ ಅಲ್ಲಿನ ನರಕ, ಅಲ್ಲಿ ಜೀವನ ಆಗು ಹೋಗುಗಳ ಬಗ್ಗೆ ನೋಡಿ ನೋಡಿ ನಮ್ಮ ಕರುಳನ್ನು ಸಹ ಕಿತ್ತು ಬರುತ್ತಿದೆ. ಆದರೆ ಹಮಾಸ್ ಉಗ್ರರು, ತೀವ್ರಗಾಮಿಗಳು ತಮ್ಮ ಕೃತ್ಯಗಳ ಬಗ್ಗೆ ಪಾಶ್ಚಾತ್ತಾಪ ಇಲ್ಲ. ಇಡೀ ನಮ್ಮ ಭಾರತನ ಯಾಕೆ ಸಿಂಧೂರದ ಬಗ್ಗೆ ಮೊನ್ನೆ ನೋಡಿದ್ವಲ್ಲ. ಬಂದೆ ಸರ್. ಈಗ ಮೇಡಮ್, ನಮ್ಮ ದೇಶದ ಕಾನ್ಸೆಪ್ಟ್ ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಅಂತ. ಅದೇ ಪ್ಯಾಲೆಸ್ತೈನ್ ಸದ್ಯದ ಪರಿಸ್ಥಿತಿ ನೋಡಿದಾಗ ಮುಸ್ಲಿಂ ಬ್ರದರ್ಹುಡ್ ಅನ್ನೋ ಕಾನ್ಸೆಪ್ಟು. ಸೊ ಅವ್ರಗಳ ಸಿನಿಮಾದಿಂದ ನಾವು ಏನು ನಿರೀಕ್ಷೆ ಮಾಡ್ಬೋದು, ಏನು ಕಲ್ತ್ಕೋಬೋದು, ಯಾವ ರೀತಿಯ ಸಮಾಜಮುಖಿ ಕೆಲಸಗಳು ಅಥವಾ ಇನ್ಯಾವುದಾದ್ರೂ ಒಂದು ಕಥೆಗಳನ್ನು ನಿರೀಕ್ಷೆ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಡೆಫಿನೆಟ್ಲಿ ಯು ಆರ್ ರೈಟ್, ಜ್ಞಾನಕ್ಕೆ ನಾವು ಬ್ರೇಕ್ ಹಾಕೋದು ಬೇಡ ಅಂತ. ಬಟ್ ಅಂಥವ್ರಿಂದ ಯಾವ ರೀತಿಯ ಜ್ಞಾನ ನಿರೀಕ್ಷೆ ಮಾಡ್ಬೋದು ನಾವು? ಪ್ಯಾಲೆಸ್ತೈನ್ ಒಂದೇ ಅಲ್ಲ ಮುಸ್ಲಿಂ ಕಂಟ್ರಿ. ಏನೋ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಅನೇಕ ಕಡೆ ಅನೇಕ ರಿಲಿಜನ್ ಅವರು ವಾಸ ಮಾಡ್ತಾ ಇದ್ದಾರೆ. ನಾವಿವಾಗ ಅನೇಕ ದೇಶಗಳು, ಈಗ 100ಕ್ಕಿಂತ ಹೆಚ್ಚು ದೇಶಗಳದ್ದು ಅಥವಾ 60ಕ್ಕಿಂತ ಹೆಚ್ಚು ದೇಶಗಳದ್ದು ಸಿನಿಮಾಗಳು ಇಲ್ಲಿ ಪ್ರದರ್ಶನಗೊಳ್ತವೆ. ಅದಕ್ಕೆ ಬಂದು ಎಂಟ್ರಿ ತಗೊಂಡು ಸೆಲೆಕ್ಟ್ ಆಗಿ ಬಂದಿರ್ತವೆ. ಈಗ ಪ್ಯಾಲೆಸ್ತೈನ್ ಒಂದನ್ನೇ ನಾವು ಯಾಕೆ ಗುರಿ ಮಾಡಿದೀವಿ? ಪ್ರಾಬ್ಲಮ್ ಏನು? ಭಾರತ ಕಳೆದ 5 ದಶಕಗಳಿಂದ ಪ್ಯಾಲೆಸ್ತೈನ್ ಮತ್ತೆ ಭಾರತ ದೇಶದ ಸಂಬಂಧ ಬಹಳ ಚೆನ್ನಾಗಿತ್ತು. ಅವಾಗಿಂದನೂ ಕೂಡ ಅವರ ಸಮಸ್ಯೆ ಶುರುವಾಗಿದ್ದು 48ಅಲ್ಲಿ, ಅಲ್ಲಿ ಆದ್ರೆ 70s ಇಂದ ನಾವು ಭಾರತ ಮತ್ತೆ ಪ್ಯಾಲೆಸ್ತೈನ್ ಜೊತೆ ಸಂಬಂಧ ಭಾರಿ ಚೆನ್ನಾಗಿದೆ. ಈಗ ಪ್ಯಾಲೆಸ್ತೈನು ಸಂತ್ರಸ್ತ ಪೊಸಿಷನ್ ಅಲ್ಲಿದೆ, ಅಂದ್ರೆ ವಿಕ್ಟಿಮ್ಹುಡ್ ಅನುಭವಿಸ್ತಾ ಇದೆ, ಬಹಳ ಸಂಕಷ್ಟದಲ್ಲಿದೆ ಈಗ ಅವ್ರ ದೇಶ. ಅಂತಹ ಸಂಕಷ್ಟದಲ್ಲಿರುವಂತಹ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇರೋದು ಪ್ಲೇ ಮಾಡ್ತಾ ಇದ್ದಾರೆ. ಅದ್ ನೋಡೋಣ ಅಲ್ಲ. ಈಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೋ ಇದಾರೋ ಅಂದ್ಬಿಟ್ಟು ನಾವು ಭಾರತದ ಯಾವ್ದೋ ಮೂಲೆ ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡೋದಕ್ಕಿಂತ ಅವ್ರದ್ದು ಒಂದ್ ಮಾತು ಕೇಳೋಣ ಅಲ್ಲ. ನಮ್ ಜುಡಿಷಿಯರಿ ಏನ್ ಹೇಳುತ್ತೆ, ಯಾವುದೇ ದೇಶದ ಜುಡಿಷಿಯರಿ ಎರಡೂ ಕಡೆ ವಿಷಯನ ಒಂದು ಊರಿನಲ್ಲಿ ಯಾವ ದೇಶದಲ್ಲಿ ಉಗ್ರತನ ಇಲ್ಲ, ಭಾರತದಲ್ಲಿ ಯಾವ ರೀತಿಯ ಸಿನಿಮಾದ ಸಾಮಾಜಿಕ ಕಳಕಳಿಯನ್ನ ನಾವು ನಿರೀಕ್ಷೆ ಮಾಡಬಹುದು? ಸಿನಿಮಾ ಸಾಮಾಜಿಕ ಕಳಕಳಿನ ತೋರಿಸ್ಬೇಕಾಗಿಲ್ಲ, ಸಿನಿಮಾ ಅಲ್ಲಿಯ ಪರಿಸ್ಥಿತಿಗಳನ್ನ ತೋರಿಸ್ಬೋದು. ಕಳಕಳಿಯ ಡೈರೆಕ್ಟರೋ ಅಥವಾ ಪ್ರೊಡ್ಯೂಸರೋ ಅವ್ರಿಗೆ ಯಾವ ಬಗ್ಗೆ ಕಳಕಳಿ ಇದೆಯೋ ಅದನ್ನ ತಗೊಂಡ್ ಬರ್ತಾರೆ. ಈಗ ಅಲ್ಲಿ ಪರಿಸ್ಥಿತಿ ಏನು, ಮಹಿಳೆಯರ ಪರಿಸ್ಥಿತಿ ಏನಾಗಿದೆ, ಮಕ್ಕಳ ಪರಿಸ್ಥಿತಿ ಏನಾಗಿದೆ, ಯುದ್ಧ ಪರಿಸ್ಥಿತಿನಲ್ಲಿ ಆ ದೇಶ ಹೆಂಗ್ ನಡೀತಾ ಇದೆ, ಸೋಷಿಯೋ ಪೊಲಿಟಿಕಲ್ ಅಥವಾ ರಿಲಿಜನ್ ವಿಷಯಗಳು ಹೆಂಗ್ ನಡೀತಾ ಇದೆ, ಪರಸ್ಪರ ನೆರೆಹೊರೆಯ ದೇಶ ಆಗಿತ್ಕೊಂಡು ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದಾವೆ, ಅಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಂಗಿದೆ, ಆರೋಗ್ಯದ ಬಗ್ಗೆ ಹೆಂಗಿದೆ, ಬೇರೆ ಕಡೆಯಿಂದ ಆಹಾರ ಬರ್ತಾ ಇದ್ದದನ್ನ ತಡೆದು ಹಿಂದಕ್ಕೆ ಕಳಿಸಿದ್ದಾರೆ.